ಕೆಂಪಿ, ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡೆ. ಇವಳ ಹತ್ರ ಇರೋ ಬೀರಿನ ಬೀಗ ಎಲ್ಲನ ನಮ್ಮ ಹತ್ರ ಇರಬೇಕು, ಇಲ್ಲಾಂದ್ರೆ ನಮ್ಮ ಗಂಡನ ಹತ್ರ ಇರಬೇಕು ಅಷ್ಟೇ. ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡು. ನಮ್ಮ ಮಾವನಿಗೆ ಏನಾದರೂ ಒಂದು ಫಿಟ್ಟಿಂಗ್ ಇಟ್ಟುಬಿಟ್ಟು ಅವಳ ಹತ್ರ ಬೀಗ ಇರೋದೆಲ್ಲನ ಇಸ್ಕೊಂಡು ನನ್ನ ಗಂಡಕ್ಕೆ ಕೊಡಬೇಕು. ಇವಳು ಇಟ್ಕೋಬಾರ್ದು ಬೀಗನ. ಇವಳು ಎಲ್ಲನ ನಮ್ಮ ಅತ್ತೆದು ಒಡವೆ ಇತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ಮೆರಿತಾ ಇದ್ದಾಳೆ ಇವಳು. ಒಡವೆ ಎರಡು, ಅದು ಬಿಲ್ಲೆ ಮತ್ತು ಸೊಂಟು ಡಾಬು ಎಲ್ಲ, ಮೌಟಿ ಜುಮ್ಕೆ ಎಲ್ಲ ಐತಂತೆ. ಅದೆಲ್ಲ ಐತೆ. ಅದಕ್ಕೆ ಬೀಗ ಕೊಡಲ್ಲ ಅವಳು ನಮ್ಮ ಕೈಗೆ ಯಾರಿಗೂ. ಆ ಬೀಗ ಇಸ್ಕೋಬೇಕಂದ್ರೆ ಏನು ಮಾಡ್ಬೇಕು ಹೇಳು ಕೆಂಪಿ? ರೊಚ್ಚಕಾಯಿ ನನಗೆ ಗೊತ್ತಾಗಲ್ಲ ಕಣ್ ರೊಚ್ಚಕಾಯಿ. ನೀನು ಏನಾನ ಒಂದು ಒಳ್ಳೆ ಐಡಿಯಾ ಮಾಡು. ಬೀಗನ ಅವಳು ಮನೆ ಕೆಂಡಿರ್ತಾಳಲ್ಲ ಆವಾಗ ತಗೊಂಬಂದ್ಬಿಡೋಣ. ಅದನ್ನೇನಾದರೂ ಮಾಡಿ ಕಳ್ದಾಕ್ಬಿಡ್ಬೇಕು. ಏನಾದರೂ ಮಾಡಿ ಅದನ್ನ ಕಳ್ದಾಕಿ ಕಳ್ದೋಗೈತೆ ಅಂತೇಳಿ ನಮ್ಮ ಮಾವನಿಗೆ ಮಾವ ಸ್ವಲ್ಪ ಏನೋ ತಗೋಬೇಕು ಬೀರಲ್ಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಳ್ದಾಕೈತೆ. ಜವಾಬ್ದಾರಿ ಇಲ್ಲ ಈ ಅಮ್ಮನಿಗೆ, ಮಾವ ಕೊಡಬೇಡಿ ಅಂತ ಹೇಳಿ ಏನೋ ಒಂದು ಮಾಡ್ಬೇಕು ಕಿತಾಪತಿನ. ಮಾಡಲಿಲ್ಲ ಅಂತಂದರೆ ಇವಳು ಇನ್ನೂ ಹಿಡಿಯೋದಕ್ಕಾಗೋದಿಲ್ಲ ನಮ್ಮ ಅತ್ತೆನ. ಯಾವಾಗ್ಲೂ ಸೊಂಟಲ್ಲಿ ಸಿಗಿಸ್ಕೊಂಡಿರ್ತಾಳೆ. ಅದನ್ನು ಎತ್ಕೊಬಿಡ್ಬೇಕು. ಮನೆ ಕೆಳಗೆ ಹೋಗಿ ತಕೊಂಬನ ಅಂದರೆ ಆಗಲ್ಲ. ಅದಕ್ಕೆ ಏನಾನ ಒಂದು ಮಾಡ್ಬೇಕು ರೊಚ್ಚಕಾಯಿ. ನೀನೇ ಏನಾನ ಒಂದು ಮಾಡು. ಬೀಗ ತಗೋಬೇಕಂದ್ರೆ ನಾವು ನಮ್ಮ ಅತ್ತಿಗೆ ನಿದ್ದೆ ಮಾತ್ರ ಹಾಕ್ಬೇಕು. ಆ ಅಮ್ಮನಿಗೆ ನಿದ್ದೆ ಮಾತ್ರ ಹಾಕ್ಬಿಟ್ಟು ಸರಿಯಾಗಿ ನಿದ್ದೆ ಹೋದ್ಮೇಲೆ ಅದು ಬೀಗ ಎತ್ಕೋಬೇಕು. ಬೀಗ ಎತ್ಕೊಬಿಟ್ಟು ಎಲ್ಲಾದರೂ ಹಾಕ್ಬಿಟ್ಟು ಮಾವ ಕಸ್ತಲ್ಲಿ ಬಿಸಾಕಿದ್ರು ಅಂತ ಹೇಳೋಣ. ಏನಾದರೂ ಒಂದು ನಮ್ಮ ಮಾವ ಚೆನ್ನಾಗಿ ಬೈದ್ಬಿಟ್ಟು ಆ ಬೀಗನ ಇಸ್ಕೊಳ್ಳೋ ಥರ ಮಾಡಬೇಕು. ಆ ಬೀಗ ಇಟ್ಕೊಂಡು ನಾನೇ ಈ ಮನೆ ಯಜಮಾನಿ ಅನ್ನೋ ಥರ ಮೆರಿತಾ ಇದ್ದಾಳೆ. ಈ ಮನೆ ಯಜಮಾನಿ ಆಗಕ್ಕೆ ಲಾಯಕ್ಕಿಲ್ಲ ಅವಳು. ಬಿಡಪ್ಪ, ಒಳ್ಳೆಯವಳಾಗಿದ್ದರೆ ಬಿಡು ಮನೆ ಯಜಮಾನಿ ಆಗೋವಳೆ ಅನ್ಬೋದಾಗಿತ್ತು. ಮನಸ್ಸಲ್ಲಿ ಒಂದು ತಟ್ಟಿ ಕೇಳಿಟ್ಕೊಂಡು ಎಲ್ಲ ಓದ್ಕೊಂಡು ಹೋಗ್ಬಿಡ್ಬೇಕು ಅಂತ ತವ್ರ ಮನೆಗೆ ಪ್ಲಾನ್ ಮಾಡೋವಳು ಅವಳು. ಅಮ್ಮ ಇಂತಾಗೆ ಹೇಳ್ತಿತ್ತು ರೊಚ್ಚಕಯ್ಯ. ಅಮ್ಮ ಎಲ್ಲ ಒಡವೆ ನಾನು ಮನೆಯಾಗ ಇಕ್ಕ್ಯಾ ಅಂತ ಹೇಳಿ ಅದಕ್ಕೇನೆ ಫಸ್ಟು ಆ ಬೀರಿನ ಬೀಗ ತಗೋಬೇಕು ನಾವು. ಬಿಸಿಲು ಅಂದ್ರೆ ಬಿಸಿಲು, ಯಪ್ಪ 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 ಸಾಕದಂಗಾಯ್ತು. ರಚ್ಚಮ್ಮ ಒಂದು ಲೋಟ ನೀರು ತಗೊಂಬರಮ್ಮ. ಬಿಸ್ಲೇನು ಮಾವ? ಕೂತ್ಕೊ ಬರ್ರಿ ಮಾವ, ಬನ್ನಿ ಕೂತ್ಕೊಳ್ಳಿ. ಗಳಮ್ಮ ಒಂದು ಲೋಟ ನೀರು ಕೊಡು. ಯಾತ್ಕಿನ್ನ ಏನಾನ ಜ್ಯೂಸೋ ಏನಾನ ಮಾಡ್ಕೊಂಬಂದು ಕೊಡಮ್ಮ. ಇಲ್ಲ ನಮಗೆ ಜ್ಯೂಸ್ ಕುಡಿ ಹಂಗಾಗೈತೆ. ಬಿಸಿಲು ಸೆಕೆ ಆಗ್ತೈತೆ. ಕೂತ್ಕೊಳ್ರಿ, ಮಾಡ್ಕೊಂಬತ್ತಾಳೆ. ಏಯ್ ಬಾರೇ, ನಿಮ್ಮ ಅವನಿಗೊಂದು ಲೋಟ ನನಗೊಂದು ಲೋಟ ಜ್ಯೂಸ್ ಮಾಡ್ಕೊಂಬಾ. ನಾನೇ ಇವಳಿಗೇನೋ ಒಂದು ಮಾಡಬೇಕು ಅಂತಿದ್ದೆ, ಇವಳೇ ಜ್ಯೂಸ್ ಕೇಳ್ತಾ ಇದ್ದಾಳೆ. ಒಳ್ಳೇದಾಯಿತು. ನಾನಾಗಿ ನಾನು ತಂದು ಕೊಟ್ಟಿದ್ರೆ ಯಾಕೆ ಇವಳು ಹಿಂಗೆ ತಂದು ಕೊಡ್ತಾ ಇದ್ದಾಳೆ ಅಂತ ಅನುಮಾನ ಪಡೋಳು. ಇವಳಿಗೂ ಬೇಕಂತೆ ಜ್ಯೂಸ್. ಕೂತ್ಕೊಳ್ರಿ ಮಾವ. ಅತ್ತೆ ಕೂತ್ಕೊಳ್ಳಿ ಅತ್ತೆ, ಜ್ಯೂಸ್ ಮಾಡ್ಕೊಂಬತ್ತೀನಿ, ಕೂತ್ಕೋ. ಸ್ವಲ್ಪ ಚೆನ್ನಾಗಿ ಮಾಡ್ಕೊಬಾ ಜ್ಯೂಸ. ಅಯ್ಯೋ ಏನು ಬಿಸಿಲಲ್ವೇನ್ರಿ, ಸಖತ್ತು ಬಿಸಿಲಲ್ವಾ? ಪಾಪ ನಿಮ್ಗಂತೂ ಬಿಸಿಲು, ಅಲ್ಲಿ ಓಡಾಡಬೇಕು, ಹೊಲದಲ್ಲಿ ಓಡಾಡಬೇಕು. ನೀವು ಒಂದು ಟಿ ವಿ ಎಸ್ ತಗೋಬಿಡಿ. ನಿಮಗೆ ಬೈಕ್ ದೊಡ್ಡ ಗಾಡಿ ಓಡ್ಸೋಕೆ ಬರೋಲ್ವಲ್ಲ, ಒಂದು ಟಿ ವಿ ಎಸ್ ತಗೋಬಿಡ್ರಿ ನೀವು. ತಗೋಬೇಕು ಕಣಮ್ಮ. ಎಂತೆಂತಾರೆ ತಗೊಂತಾರೆ, ಓಡಿಸ್ತಾರೆ ಗಾಡಿನ. ನಾನೊಂದು ತಗೋಬೇಕು. ತಗೊಂಡ್ರತ್ತ ಓಡಿಸ್ಕೊಂಡು ಹೋಗ್ಬೋದು. ಟಿ ವಿ ಎಸ್ ಅಂತ ಬಂದವಲ್ಲ ಅಂತ ತಗೋಬೋದು. ಬಿಸಿಲು ಜಾಸ್ತಿ ಅಲ್ಲ, ಜ್ಯೂಸ್ ಅದು ಕುಡ್ಕೊಂಡು ಚೆನ್ನಾಗಿರ್ಬೇಕು. ನೀವು ತಗೊಂಬಾರಿ. ಎಷ್ಟೊತ್ತು ಹೆಂಗ ರೊಚ್ಚಮ್ಮಿರತ್ ಪಾಸೆಲ್ಲ ಜ್ಯೂಸ್ ಪಾಸ್ ಎಲ್ಲ ಮಾಡಿಕೊಡುತ್ತೆ. ನನಗೂ ಹಂಗೆ ವಾರಕ್ಕೂ ಬಂದರೆ ಜ್ಯೂಸ್ ಎಲ್ಲ ಮಾಡಿಕೊಡುತ್ತೆ. ಮಾಡ್ತಾರೆ, ಪರವಾಗಿಲ್ಲ. ಇವಳಿಗೆ ಆತು ಬರಲ್ಲ ಕೆಂಪಿಗೆ, ಅವಳು ಮಾಡ್ತಾಳೆ. ಅವಳು ಮಾಡ್ತಾಳೆ, ಪರವಾಗಿಲ್ಲ. ಹೇಳು. ಕುಡಿರತ್ತೆ ಅತ್ತೆ, ಕುಡಿ. ನೀನು ಚೆನ್ನಾಗಿರ್ಬೇಕು. ಅತ್ತೆ ಮಾವ ಇಬ್ರು ಯಾವಾಗಲೂ ಕೂಲಾಗಿರ್ಬೇಕು. ಇಬ್ರು ಕೂಲಾಗಿದ್ರೆ ಚೆನ್ನಾಗೆ. ಕುಡೀರಿ. ನಾವು ಯಾವಾಗಲೂ ಕೂಲಾಗೆ ಕಣೆ ಇರೋದು. ನಾನು ನಿಮ್ಮ ಮಾಮ ಇಬ್ರು ಕೂಲಾಗೆ ಇರೋದು. ಹೊಲ್ತಕ್ಕೆ ಹೋಗೋಣ ಅಂತಿದ್ವಿ ಕಣ್ಮಮ್ಮ. ಏನೇನೋ ಕೆಲಸ ಇತ್ತೆ ಇದ್ರೆ ನಾನು ಕೆಂಪಿ ಹೋಗಿ ಮಾಡ್ಕೊಂಬತ್ತಿದ್ವಿ. ಹೋಗ್ರಿ ಮಾಡ್ರಿ. ಕೂಲರ್ಗಿಕ್ಕದು ತಪ್ಪುತ್ತೆ. ಹೋಗಿ ಮಾಡ್ರಿ ಕೆಲಸನ. ಬಿಸಿಲು ಬಿಡು. ಬಿಡತ್ತ. ಬಿಸಿಲು ಜಾಸ್ತಿ ಐತೆ, ಯಾಕೆ ಬೇಕಿಲ್ಲ ಸಮಾಸ. ಸುಮ್ಮನಿರು, ಏನು ಬೇಡ. ನಾನು ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದೀನಿ. ಕುಡಿ ಜ್ಯೂಸ್ ಕುಡಿ. ಆಯ್ತು, ಜ್ಯೂಸು ಇನ್ನೊಂದು ಸ್ವಲ್ಪ ಮಾಡೋಕ್ಕಿಲ್ವೇ ಅಂದಿಟ್ಟು ಹೆಚ್ಚಾಗಿ? ಸಾಕು, ಇದನ್ನು ಕುಡಿದು ಸುಧಾರಿಸ್ಕೊ ಸಾಕು. ನೀನು ಇದನ್ನು ಕುಡಿ, ಹೇಳ್ತೀನಿ ನಿನಗೆ. ಅತ್ತೆ ಮಾಡೋಣ ಅಂದ್ಕೊಂಡೆ, ಸಾಕೇನೋ ಅಂತ ಹೇಳಿ ಮಾಡಿದೆ ಇಷ್ಟು. ಕೋಲ್ಡ್ ಚೆನ್ನಾಗೈತಲ್ಲ, ಸ್ವಲ್ಪ ಐಸ್ ಹಾಕಿದ್ದೀನಲ್ಲ ಅದಕ್ಕೆ. ನಾವು ಕುಡಿಯೋಣ ಅಂದ್ಕೊಂಡ್ವಿ, ನೆಗಡಿ ಆಗಿತ್ತಾ ಅತ್ತೆ, ಅದಕ್ಕೆ ಕುಡಿಲಿಲ್ಲ. ಕುಡಿ. ನೀನು ಕುಡಿಬೇಕು. ಅತ್ತೆ ಮಾವ ಇಬ್ರು ಕೂಲಾಗಿರ್ಬೇಕು. ನೋಡಿ, ನನ್ನ ಸೊಸೆಯರಿಗೆ ಯೋಟ ಆಸಿ ನಮ್ಮಿಬ್ಬರ ಮೇಲೆ ಏನು ಸೇನಕ್ಕೆ ನೋಡ್ಕೊಂತಾರೆ. ಜ್ಯೂಸ್ ಮಾಡ್ಕೊಡ್ತಾರೆ. ನೀನೊಂದು ಲೋಟ ಜ್ಯೂಸ್ ಮಾಡ್ಕೊಡಮ್ಮ ಅಂದ್ರೆ ಸಾಕು. ನಿಂದೊಂದು ಬೊಚ್ಚಿದಂಗೆ ತನ ಕೇಳ್ತೀಯ ಅಂತ ಹೇಳಿ ನೀನು ನಿಗ್ರಾಡ್ತಿದ್ದೆ. ಇವಾಗ ಹೆಂಗ ನೋಡಿ, ನಮ್ಮ ಸೊಸೆಯರು ಇರಕ್ಕೆ ಜ್ಯೂಸ್ ಮಾಡ್ಕೊಂಡು ಅದ್ರ ಕಡ್ಡಿ ಹಾಕ್ಕೊಂಡು ಎಳ್ಕೊಂಬಾಕಿ ಅಂಥದ್ದೆಲ್ಲ ಮಾಡ್ಕೊಂಬಂದು ಕೊಡ್ತಾರೆ. ನೀ ಎಂದಾನ ಮಾಡಿದೀಯ? ಏನು ಕಿಟ್ಟಣಯ್ಯ, ಜ್ಯೂಸ್ ಕುಡಿತಾ ಇದೆಯಾ? ನಮ್ಮ ಇವಾಗಿನ ಬಿಸ್ಲಾಗಿ ಹೋಗಿ ಬಂದ ಅದಕ್ಕೆ ಒಂಥರ ದೌರದಂಗೆ ಅದು ಬಾಯನ. ಅದಕ್ಕೆ ಜ್ಯೂಸ್ ಮಾಡ್ಕೊಡಮ್ಮ ಅಂದೆ. ಅದಕ್ಕೆ ನಮ್ಮ ರೊಚ್ಚಮ್ಮ ನನಗೂ ನಮ್ಮ ಕಮ್ಲಿಗೂ ಜ್ಯೂಸ್ ಮಾಡಿಕೊಡ್ತು. ಅದಕ್ಕೆ ಜ್ಯೂಸ್ ಕುಡಿತಾ ಇದ್ದೀನಿ. ಕುಡಿ.
ಜ್ಯೂಸ್ ಕುಡಿತೀಯಾ? ಈ ಬೇಡ 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 ಕಮಲಮ್ಮ, ಕುಡಿ 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 ಜ್ಯೂಸು. ಬೇಡ, ನನಗೆ ಜ್ಯೂಸ್ ಪಾಸ ಕುಡಿಯೋಕ್ಕಾಗಲ್ಲ ಅಂತವೆಲ್ಲ ನಮಗೆ ಸರ್ ಬರಲ್ಲ. ಕುಡಿ ಕುಡಿ ಕುಡಿ, ನೀವೇ ಕುಡೀರಿ. ಇವಳೊಬ್ಳಿಗೆ ಏನಾನ ಮಾಡಿಕೊಡ್ಬೇಕಣ್ಣ, ಇಲ್ಲೆಲ್ಲೆಲ್ಲ ಬರಬಾರ್ದಿಲ್ಲ ನೋಡಿ. ಇವಳೊಬ್ಳಿಗೆ ಏನಾನ ಮಾಡಬೇಕು. ಇವಳೊಬ್ಳು 24 ಗಂಟೆಲಿ ನಮ್ಮ ಅಂತಕ್ಕೆ ಬರ್ತಾಳೆ ರಚಕ. ಇವಳು ಬರಬಾರ್ದು, ಇವಳು ಜೈ ಯಾವಾಗಲೂ ಬತ್ತಿರ್ತಾಳೆ ನಮ್ಮ ಅಂತಕ್ಕೆ. ಕಿಟ್ಟಣಯ್ಯ ಅಂದ್ಕೊಂಡು. ಇವಳ ಬುದ್ಧಿ ನಮ್ಮ ಮಾವನಿಗೆ ಗೊತ್ತಾಗಬೇಕು. ಇವಳು ಕಮಲಮ್ಮನ ಬುದ್ಧಿ. ಇವಳನ್ನ ಜೈನೂ ಇಲ್ಲಿ ಬಿಡು ಕಮ್ಮನಂಗೆ ಚೀತು ಅಂತ ಹೇಳಿ ಉಪ್ಪು ಕಳಿಸ್ಬೇಕು ನಮ್ಮ ಮಾಮ. ಹಂಗೆ ಮಾಡ್ಬೇಕು. ಇವರಿಬ್ಬರು ಮಾತಾಡೋದು ಏನಾನವನು ಮಾಡ್ಬೇಕು ನಾವು. ಮಾಡೋಣ ಇಷ್ಟರಾಗೆ ಮಾಡೋಣ, ಸುಮ್ಕಿರು, ಅದು ಆಗುತ್ತೆ. ಫಸ್ಟ್ ಇವಾಗ ಬೀಗ ಇಸ್ಕೋಬೇಕು. ನಮ್ದು ಬೀಗದ ಖಜಾನೆದ ಬೀಗ ಇಸ್ಕೊಂಡ್ರೆ ಟೆಜುರಿದ ಸರಿ ಹೋಗುತ್ತೆ. ಟೆಜುರಿ ಕಣೆ ಅದು, ಟೆಜುರಿ ಹಳೆ ಕಾಲು ಟೆಜುರಿ ಅದು. ಟೆಜುರಿಗೆ ದುಡ್ಡು ಇಕ್ಕಿರ್ತಾರಂತೆ ಯಾಕಾರ ಚಕಯ್ಯ. ಅದಕ್ಕೆ ದುಡ್ಡು ಒಡವೆ ಮಸ್ತಾಗೈತಂತಲ್ಲೇ. ಟೆಜುರಿ ಬೀಗ ತೊಗ್ಯಲ್ವಲ್ಲ, ಬರೀ ಅವಳೇ ಇಕ್ಕೊಂಡಳು ಬೀಗನ. ಅದಕ್ಕೆ ಮತ್ತೆ ಆ ಟೆಜುರಿ ಬೀಗ ಇಸ್ಕೋಬೇಕು ಇವಾಗ. ಅವಳು ಸ್ವಂತಾಗೆ ಐತೀನಿ, ಎಲ್ಲೂ ಇಲ್ಲ. ಕುಡೀಲಿ ಜ್ಯೂಸ್ ಕುಡೀಲಿ, ಆಮೇಲೆ ಮನೆ ಕೆಮ್ತಾಳೆ ಹೋಗಿ. ಕಿಟ್ಟಣ ಹೆಂಗ ಇವಾಗ ಒಂಥರ ನಿಮ್ದು ಅನ್ನಂಗೆ ಆಯ್ತಪ್ಪ. ನನ್ನ ಮಗಳ ಬಗ್ಗೆ ತಲೆನೇ ಕೆಡಿಸ್ಕೊಂಬಂಗಿಲ್ಲ. ನನ್ನ ಮಗಳಿಗೆ ಯಾವ್ದಾನ ಒಂದು ನೋಡು ಗೌರ್ಮೆಂಟ್ ಕೆಲಸದ ಗಂಡ. ನಾನು ಹೇಳ್ತಿರ್ತೀನಿ ಯಾವ್ದಾನ ಗಂಡು ನೋಡಿ ಮದುವೆ ಮಾಡಪ್ಪ ಜಯಕಣ್ಣ ಮಗಳಿಗೆ ಅಂತ ಹೇಳಿ. ಜಯಶ್ರೀ ಗೌರ್ಮೆಂಟ್ ಕೆಲಸದಾರ ಬೋರಲ್ ಬಿಡು. ಯಾರಿಗಾನ ಸುಮ್ಮನೆ ಸೆನಕಿರೋರಿಗೆ ಕೊಟ್ಟು ಮದುವೆ ಮಾಡೋದು ಕಲಿ ಸುಮ್ಮನೆ ಆತ್ತ. ನಾನು ಅದೇ ನೋಡ್ತಾ ಇದ್ದೆ, ಯಾರನ್ನ ಚೆನ್ನಾಗಿರಾರೆ ಬಂದರೆ ಕೊಡೋಣ ಅಂತ ಹೇಳಿ. ಯಾರೋ ಪ್ರೈವೇಟ್ ಕೆಲಸದಾಗ ಆಗಲೇಳು, ಒಂದು 50 ಲಕ್ಷ ಸಂಬಳ ತಗೊಂತಾರಿಗೆ ಪ್ರೈವೇಟೇ ಆಗಲೇಳು ಕೊಡೋಣ ಇವತ್ತು. ಇವಾಗ ಹಣ ಗೌರ್ಮೆಂಟ್ ಕೆಲಸದಾಗಿರೋರ್ಗಿನ ಪ್ರೈವೇಟ್ ಕೆಲಸದಾಗಿರೋರೇನೆ ಚೆನ್ನಾಗಿ ದುಡಿತಾರಂತ, ಅದಕ್ಕೆ ಅವ್ರಿಗೆ ಕೊಡೋಣ ಅಂತ ಹೇಳಿ. ಮತ್ತೆ ನಮ್ಮೂರಾಗ ಒಬ್ಬ ಅವನಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು. ಬೇಡ ಅದ್ರಾಗ ಸಂಬಳ ಕಮ್ಮಿ ಅಂತ ಹೇಳಿ ಪ್ರೈವೇಟ್ ಕೆಲಸದಾಗ ಅವನಿಗೆ 1.5 ಲಕ್ಷ ಸಂಬಳ ಅಂತಿ. ಗೌರ್ಮೆಂಟ್ ಕೆಲಸದಾಗ 20,000 ಸಂಬಳ ಅಂತಿ. ಅದಕ್ಕೇ ಇಲ್ಲೇ ದುಡ್ಕೊಂತೀವಿ ಅಂತ ಹೇಳಿ ಗೌರ್ಮೆಂಟ್ ಕೆಲಸಕ್ಕೆ ಹೋಗಲೇ ಇಲ್ಲ. ಅವನು ಅದು ಹೋಗೋದಿಲ್ಲ ನಾನು ಅಂತ ಹೇಳಿ ಅಲ್ಲೆಲ್ಗೆ ಅದೇ ಹೋದ. ಅದ್ರಾಗೆ ಚೆನ್ನಾಗಿ ದುಡ್ಕೊಬೋದು ಗೌರ್ಮೆಂಟ್ ಕೆಲಸಕ್ಕಿನ್ನ ಅಂತ. ಅವರೇ ಚೆನ್ನಾಗಿ ದುಡಿಯೋದು ಪ್ರೈವೇಟ್ ಕೆಲಸದಾರು ಗೌರ್ಮೆಂಟ್ ಕೆಲಸದಾಗಿನ ಈಟೇ ಅಂತ ಇರುತ್ತೆ. ಅವ್ರಿಗೇನು ಮಸ್ತಾಗುತ್ತೆ. ಅಂದರೆ ಗೌರ್ಮೆಂಟ್ ಕೆಲಸದಾಗೆ ವಯಸ್ಸಾದ್ಮೇಲೆ ರಿಟೈರ್ಡ್ ಆದಾಗ ಸಂಬಳಗಳು ಬರ್ತವೆ, ವ್ಯಾತಿತ್ರ ಪೆನ್ಷನ್ಗಳು ಬರ್ತವೆ. ಅದಕ್ಕೆ ಗೌರ್ಮೆಂಟ್ ಕೆಲಸ ಏನಾನ ಅರ್ಧದಾಗ ಏನಾನ ಸತ್ರು ಹೆಂಡತಿ ಮಕ್ಕಳಿಗೂ ಕೆಲಸಗಳು ಕೊಡ್ತಾರೆ. ಅದಕ್ಕಾಗಿ ಗೌರ್ಮೆಂಟ್ ಕೆಲಸ ಅಷ್ಟೇನು. ಬರ್ತಾರೆ ಕನ್ಸು ಕಾಣ್ತೀರು. ನೋಡಿದ್ರಲ್ಲ ವೀಕ್ಷಕರೇ, ಟೆಜುರಿ ಬೀಗ ನಮ್ಮ ಅತ್ತೆ ಹತ್ರ ಐತೆ. ಅದನ್ನ ಏನಾದರೂ ಮಾಡಿ ಇಸ್ಕೋಬೇಕು. ನಾನು ಇಸ್ಕೋಬೇಕು. ಇಸ್ಕೊಬಿಟ್ಟು ಅದನ್ನೇನಾನ ಒಂದು ಕಿತಾಪತಿ ಮಾಡಿ ನಮ್ಮ ಮಾವನಿಗೆ, ನಮ್ಮ ಅತ್ತೆ ಬುದ್ಧಿ ಗೊತ್ತಾಗಬೇಕು, ಇವಳು ಬುದ್ಧಿ ಕಮ್ಲಿ ಬುದ್ಧಿ ನಮ್ಮ ಮಾವನಿಗೆ ಗೊತ್ತಾಗಿ ಇಲ್ಲಿಂದ ಓಡಿಸ್ಬೇಕು. ಹಂಗೆ ಮಾಡ್ತೀನಿ. ಅಲ್ಲ ಬೀಗ ಇಟ್ಕೊಂಡು ಎಷ್ಟು ದಿಮಾಕ್ ಮಾಡ್ತಾಳೆ, ದುಡ್ಡು ಒಡವೆ ಎಲ್ಲ ಅದರಲ್ಲಿ ಇಟ್ಕೊಂಡು ಸೊಂಟಲ್ಲಿ ಸಿಗಿಸ್ಕೊಂಡು ಮಾಡೋದೆಲ್ಲ ಅನ್ಯಾಯ. ಈ ಮನೆಗೆ ಕೇಳಿ ಬಯಸ್ತಾಳೆ, ಬಿಡಪ್ಪ ಒಳ್ಳೇದು ಮಾಡ್ತಾಳೆ ಅಂದರೆ ಇಕ್ಕೋಬೋದು ಅನ್ಬೋದಾಗಿತ್ತು. ಅವಳ ಹತ್ರ ಇರೋದು ನಾವ್ಯಾಕೆ ಇಸ್ಕೊಂಬನ ಅಂತ ಅಂತಿದ್ವಿ. ಆದರೆ ಇವಳ ಹತ್ರ ಇರಬಾರ್ದು, ನಮ್ಮ ಮಾವನ ಹತ್ರನೂ ನನ್ನ ಗಂಡನ ಹತ್ರನೂ. ಈ ಮನೆ ಮಗ ದೊಡ್ಡ ಮಗ ನಮ್ಮ ಗಂಡನ ಹತ್ರ ಇದ್ದರೆ ಒಂದು ಬೆಲೆ ಇರುತ್ತೆ. ಅದಕ್ಕೇ ನಾನು ಇವಾಗ ಸರಿಯಾಗಿ ನಿದ್ದೆ ಮಾತ್ರೆ ಹಾಕಿದ್ದೀನಿ. ಬಿಟ್ಟರೆ ಆ ಬೀಗ ತಗೊಬಿಟ್ಟು ಏನೋ ಒಂದು ಮಾಡ್ತೀನಿ. ಅದೇನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಏನೋ ಒಂದು ಮಾಡ್ತೀನಿ. ಒಟ್ಟಿನೆಲ್ಲ ಬೀಗ ಫಸ್ಟ್ ಇವಾಗ ತಗೊಬಿಡ್ಬೇಕು. ನಾನು ತಗೊಂಡ್ರೇ ಅದು ಸರಿ ಹೋಗೋದು. ಆ ಟೆಜುರಿ ಬೀಗ ತಗೋಬೇಕು. ಟೆಜುರಿ ಐತೆ ನಮ್ಮ ಮನೆಗೆ, ಒಂದು ಹಳೆ ಕಾಳು ಟೆಜುರಿ ಅದೈತೆ. ಅದರಲ್ಲಿ ಐತೆ ಎಲ್ಲ ನಮ್ಮ ಅತ್ತೆ ದೊಡ್ಡ ಅತ್ತೆದು ಒಡವೆ. ಇವಳ್ದೇನು ಇಲ್ಲ, ಇವಳ್ದೇನು ಒಂದು ಕಿವಿಯಾಗ ಸಮೇತ ಒಂದು ಮೂಗ್ನಾಥ ಸಮೇತ ಇಕ್ಕೊಂಬಂದಿಲ್ಲ ತವ್ರ ಮನೆಯಿಂದ. ಅಲ್ಲಿ ಏನೂ ಇಲ್ಲ. ಇಲ್ಲಿ ಇರೋದಕ್ಕೇ ಅವ್ರ ಅಮ್ಮ ಕೊಟ್ಟು ಮದುವೆ ಮಾಡಿರೋದು ಹಿಂಗೆ. ಇಲ್ಲಿ ಇಕ್ಕೊಂಡು ಅಲ್ಲಾಡೋಕ್ಕೆ ಇಲ್ಲೆಲ್ಲ ಹಾಕ್ಕೊಂಡು ಹೋಗಿ ಇಲ್ಲಿ ತವ್ರ ಮನೆ ಬಿಲ್ಡಪ್ ಕೊಡ್ತಾಳೆ. ನಾವೆಲ್ಲ ಒಡವೆ ಮಾಡಿಸಿದ್ದೀವಿ, ನಮ್ಮ ಗಂಡ ಮಾಡ್ಸವ್ರೆ ಅಂತೇಳಿ ಬಿಲ್ಡಪ್ ಕೊಡ್ತಾಳೆ. ಮತ್ತೆ ಇದೆಲ್ಲ ಹಾಕೊಂಡು ಮತ್ತೆ ಸೀರೆ ಹುಡ್ಕೊಂಬದೆ. ಇನ್ನೂವರೆಗೂ ಒಂದು ಸೀರೆ ತಾಯಿ ಇರಲಿಲ್ಲ ಇವಳವು. ಎಲ್ಲ ನಮ್ಮ ಮತ್ತೆ ದೊಡ್ಡವು ಜಾಕೆಟು ಸೀರೆ ಎಲ್ಲ ಎಂತೆಂಥ ಬ್ಲೌಸ್ಗಳೆಲ್ಲ ಇದ್ದಾವೆ. ಅವನ್ನೆಲ್ಲ ಹುಡ್ಕೊಂತಾಳೆ. ಒಡವೆ ಎಲ್ಲ ನಮ್ಮ ಮತ್ತೆ ಇಷ್ಟು ಒಂದು ಐತೆ. ನೆಕ್ಲೆಸ್ಸು, ಹಾರ, ಸೊಂಟು, ಡಾಬು, ನಾಗರ ಬಿಲ್ಲೆ ಎಲ್ಲ ಐತೆ. ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.